ಹಾಕ ನಮ್ಮ ಅಜ್ಜಾರಿ ಇವ್ರು ಇವರ ಫಸ್ಟ್ ಮಾಡಿದಾರ ಇವ್ರು ಅವ ಇವ್ರು ಆದ ಬಳಿಕ ಇವರು ನಮ್ಮ ಅಪ್ಪ ರೀ ಅಪ್ಪಾರ ಅವ್ರ ಆದ ಬಳಿಕ ನಾವ್ರಿ ಮೂರನೇ ತೆರಿ ಸರ್ ಹ್ಞೂ ಸರ್ ಮಾಡ್ತೀವಲ್ರಿ ಹುಗ್ಗಿ ಒಳಗೆ ಅದನ್ನ ಹಾಕೋದ್ರಿಂದ ಬಾಯಿ ರುಚಿ ಆಗ್ತೈತ್ರಿ ಸರ್ ಶಾವ್ಗಿ ಪಾಯಸಕ್ಕೆ ಹಾಕ್ತಿವಿ ಸರ್ ಇಲ್ಲೇ ಬಾಗಲಕೋಟ ಪಕ್ಕೀರಪ್ಪ ಕೊಡ್ತೀವಿ ಸರ್ ಪಕ್ಕಿರಪ್ಪ ಪೇಡ ಸರ್ ಹಾಂ ಪೇಡ ರೀ ಅವರು ಒಂದು 40 ಕೆಜಿ ತಗೋತಾರ ಸರ್ ಹ್ಞೂ ವಿಜಯ ಕರದಂಟಿ ಕೊಡ್ತಾನೆ ಸರ್ ಹ್ಞೂ ಇದು ರೀ ಅಮೀನ್ಗಡ ಹಾಂ ರೀ ಹುಣಗುಂದಕ್ಕೊಂದು ಪ್ರಕಾಶ್ ಸ್ವೀಟ್ ಅಂತ ಕೊಡ್ತಾನೆ ಸರ್ ಅಲ್ಲಿ ಕೊಡ್ತೀವಿ ಸರ್ ಇಲ್ಲಿ ಗಲಗಲಿಗೆ ಏನೈತಿ ಬನಶಂಕರಿ ಸ್ವೀಟ ನಂದಿ ಕೊಡ್ತೀವಿ. ಇದೇ ಭಾಷೆ ಎಲ್ಲೆಂದು ನನ್ನದಾಗಿರಲಿ. ಇದು ಎರಡೆರಡು ಸರ್ ಬಿಳಿಗಿ ತಾಲೂಕಾ ಬಾಗಲಕೋಟೆ ಜಿಲ್ಲಾ. ನನ್ನ ಹೆಸರು ಉಮೇಶ್ ಪರಸಪ್ಪ ಕೋಲ್ಕರ್ ಅಂತ. ನಾವು ಈಗ 70 ವರ್ಷ ಆತ್ ಸರ್ ಇದು ಕವ ಮಾಡಾಕತ್ತೆ. ಡೈಲಿ ಒಂದು 1.5 ರಿಂದ 2 ಕ್ವಿಂಟಲ್ ಮಾಡ್ತೀವ್ರಿ. 1.5 ರಿಂದ 2 ಕ್ವಿಂಟಲ್ ಮಾಡ್ತೀವಿ ಸರ್. ಈ ಉದ್ಯೋಗ ನೀವು ಮಾಡಾಕತ್ತಿ ಇವತ್ತು ಎಷ್ಟು ವರ್ಷ ಆಯ್ತು ಸರ್? 70 ವರ್ಷ ಆಯ್ತು ಸರ್. 70 ವರ್ಷ ಆಯ್ತು ಅಂದ್ರೆ ಅಪ್ಪಾಜಿ ಅವ್ರ ಕಡೆ ನಮ್ಮ ಅಜ್ಜಾರ ತಲೆಯಿಂದ ತಲೆಯಿಂದ ಮಾಡ್ತೀವಿ. ಹ್ಞೂ. ಓಕೆ ಸರ್, ನೀವು ಇಲ್ಲಿ ಏನೇನು ಮಾಡ್ತೀರಿ ಸರ್? ಇಲ್ಲ ಈ ಕವ ಪೇಡ ಬಾಸುಂದಿ ಮಾಡ್ತೀವಿ ಸರ್. 3 ಐಟಮ್ ಮಾಡ್ತೀವಿ. ಓಕೆ ಸರ್, ನೀವು ಈಗ ಹಾಲು ಎಲ್ಲಿಂದ ಪರ್ಚೇಸಿಂಗ್ ಮಾಡ್ತೀರಿ? ನಾವು ಲೋಕಲ್ ಇಲ್ಲೇ ತುಂಬ್ತೀವ್ರಿ ಅಡ್ಡಾಡಿ. ನಮ್ಮ ಒಂದು 2 ಡೈರಿ ಅದಾವ ಸರ್. ಹ್ಞೂ. ಎಲ್ಲೆಲ್ಲಿದಾವ ಸರ್ ಡೈರಿ? ಇಲ್ಲಿ ಕೊಣ್ಣೂರು ಒಂದು ಐತ್ರಿ, ನಮ್ಮ ಇಲ್ಲಿ ಅಂಬಳಿಜೇರಿ ಒಂದು ಐತ್ರಿ. 2 ಡೈರಿ ಮಾಡಿವ್ರಿ. ಅಲ್ಲಿಂದ ನೀವು ಹಾಲು ತೊಗೊಂಬರ್ತೀವಿ? ಅಲ್ಲಿಂದ ಹಾಲು ತೊಗೊಂಬರ್ತೀವಿ ಸರ್ ರೈತರಿಂದ. ಡೈಲಿ ಎಷ್ಟು ಲೀಟರ್ ಹಾಲು? ಇಲ್ಲಿ ಒಂದು 800 ಲೀಟರ್ ಹಾಕವ್ ಸರ್. ಆಮೇಲೆ ಕವ ಎಷ್ಟು ಕೆಜಿ ಮಾಡ್ತೀವಿ ಸರ್? ಕವ ಒಂದು 1.5 ರಿಂದ 2 ಕ್ವಿಂಟಲ್ ಮಾಡ್ತೀವಿ ಸರ್. 1.5 ರಿಂದ 2 ಕ್ವಿಂಟಲ್ ಮಾಡ್ತೀವಿ. ಓಕೆ ಸರ್. ಸರ್ ನೀವೀಗ ಕವ ರೆಡಿ ಮಾಡ್ತಿರಲ್ಲ, ಕವ ಎಲ್ಲೆಲ್ಲಿ ಕಳಿಸ್ತೀರಿ ಸರ್ ನೀವು? ಸರ್ ನಮ್ದು ಅಮೀನ್ಗಡ, ಬಾಗಲಕೋಟ, ಗಲಗಲಿ, ಹುಣಗುಂದ, ಸಿಂಧನೂರು ಮಠ ಹೋಗ ಸರ್. ಸಿಂಧೂರು ಮಠ ನೀವು ಹ್ಞೂ ಸರ್ ಕಳಿಸ್ತೀರಿ? ಹ್ಞೂ. ಓಕೆ ಸರ್. ಓಕೆ ಸರ್, ನಿಮ್ಮ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಅದಾರೇನ್ರಿ ಇಲ್ಲಿ? ಅದಾರ ಸರ್. ಓಕೆ, ಅಂದ್ರೆ ಅವ್ರು ಅಲ್ಲಿಂದ ಪೇಡೆ ರೆಡಿ ಮಾಡ್ಕೊತಾರೆ? ಪೇಡೆ ರೆಡಿ ಮಾಡ್ಕೊತಾರೆ ಸರ್. ಪೇಡೆ ರೆಡಿ ಮಾಡ್ಕೊಂಡು ಅವ್ರು ಪೇಡೆ ಮಾಡ್ತಾರೆ ಸರ್. ಓಕೆ ಸರ್, ಈ ಕವ ಏನು ರೇಟ್ ಐತ್ರಿ ಈಗ ಮಾರ್ಕೆಟ್ನಾಗ? ನಮ್ಮದು 220 ರೂಪಾಯಿ ಸರ್. 220 ರೂಪಾಯಿ ಕೆಜಿ ಸರ್. ಹೋಲ್ಸೇಲ್ ರೀ? ಹೋಲ್ಸೇಲ್. ಓಕೆ, ನಾವು ಈಗ ಸಪ್ರೇಟ್ ಆಗಿ ಬಂದು ಯಾರೋ 1 ಕೆಜಿ ಕೇಳಿದ್ರು ಕೊಡ್ತೀವಿ? ಒಂದು ಕೊಡ್ತೀವಿ ಸರ್. ಹೆಂಗೆ ಕೆಜಿ? ಅದು 240 ರೂಪಾಯಿ ಕೊಡ್ತೀವಿ. 240 ರೂಪಾಯಿ ಕೆಜಿ ಕೊಡ್ತೀರಿ? ಕೊಡ್ತೀವಿ. ಈಗ ಫಂಕ್ಷನ್ ಕದ್ದೆ ಏನಾರ ಬೇಕಂದ್ರೆ ನೀವು ಇಲ್ಲೇ ಪೇಡೆ ರೆಡಿ ಮಾಡ್ಕೊಡ್ತೀವಿ? ಹಾಂ, ಪೇಡೆ ಮಾಡಿ ಕೊಡ್ತೀವಿ ಸರ್. ಪೇಡೆ, ಬಾಸುಂದಿ, ಹ್ಞೂ ರೀ, ಕವ 3 ರೆಡಿ ಮಾಡಿ ಕೊಡ್ತೀವಿ ರೀ. ನೀವು ಟೋಟಲ್ ಆಗಿ ಎಷ್ಟು ಜನ ವರ್ಕ್ ಮಾಡ್ತಿದ್ರಿ ಒಳಗೆ? ಒಂದು 5 ಜನ ಮಾಡ್ತಾವೆ ಸರ್. 5 ಜನ? ಹೌದು. ಅಷ್ಟು ಮನೆಯವರು ಅದೇನ? ಹಾಂ, ಅಷ್ಟು ಮನೆಯವ್ರು ಸರ್. ಓಕೆ ಸರ್. ಮತ್ತು ಹೊರಗೆ ಲೇಬರ್ಗಳು ಏನಿಲ್ಲ ರೀ, ನೀವು ಮಾಡ್ಕೊತೀವಿ? ಹಾಂ, ಮನೆಯವ್ರು ಮಾಡ್ತಾರೆ. ಬೆಳಗ್ಗೆಯಿಂದ ಏನೇನು ಮಾಡ್ತೀರಿ ಸರ್ ವರ್ಕ್ ಇಲ್ಲೇ? ಬೆಳಿಗ್ಗಿಂದ ಸರ ಫಸ್ಟಿಗೆ ಈಗ ಬಾಸುಂದಿ ರೆಡಿ ಆಗತ್ತೆ ಸರ್. ಜವಾರಿ ಪ್ಯೂರ್ ಎಮ್ಮೆ ಹಾಲು ತರ್ತೀವಿ ರೀ. ಎಮ್ಮೆ ಹಾಲು ತಂದು ಕಿಸಿಂದ ಕಡಾಣಿಗೆ ಹಾಕಿ ಕಿಸಿಂದ ಫಸ್ಟಿಗೆ ಬಾಸುಂದಿ ಬರುತ್ತೆ ರೀ. ಬಾಸುಂದಿ ನಂತರ ಕವ ರೆಡಿ ಆಗತ್ತೆ ರೀ. ಕವ ರೆಡಿ ಆದ ಬಳಿಕ ಏನು ಸರ್, ಪೇಡೆ ರೆಡಿ ಆಗತ್ತೆ. ಪೇಡೆ ರೆಡಿ ಮಾಡ್ಕೊತೀರಿ? ಹೌದು. ಓಕೆ ಸರ್. ಲೋಕಲ್ದವರು ಬಂದು ಒಯ್ತಾರೇನ್ರಿ? ಒಯ್ತಾರೆ ಸರ್. ಡೈಲಿ ಒಂದು 10 ಕೆಜಿ ಬಾಸದ ಹೋಗತ್ತಿ, ಒಂದು 10-15 ಕೆಜಿ ಕವ ಹೋಗತ್ತ ಸರ್ ಡೈಲಿ. ಲೋಕಲ್ ಸರ್ ಯಾವ್ರ ಆರ್ಡರ್ ಇದ್ದವ್ರು ಹಾಕತ್ರಿ. ಇಲ್ಲಾಂದ್ರೆ ವಾರದಾಗ ಒಂದು ಸ್ವಲ್ಪ ನಮ್ಮ ಕಸ್ಟಮರ್ ಅದಾರ ರೀ, ಒಂದು 30-40-50 ಕೆಜಿ ಮಟ್ಟ ಮಾಡ್ತೀವಿ ಸರ್. ಮಾಡಿಕೊಡ್ತೀವಿ ರೀ ಅವ್ರಿಗೆ. ಹೆಚ್ಚಿಗೆ ಬೇಕಾದ್ರೆ ಮಾಡಿಕೊಡ್ತೀವಿ. ನೀವು ಹೆಂಗೆ ಕೆಜಿ ಕೊಡ್ತೀರಿ ಸರ್ ಪೇಡೆ? ಇಲ್ಲ ಪೇಡೆ 360 ರೂಪಾಯಿ ಕೊಡ್ತೀವಿ ಸರ್. 360 ಸರ್. ಮಾರ್ಕೆಟ್ನಾಗ 400 ರೂಪಾಯಿ ಕೆಜಿ ಹೇಳ್ತಾರಲ್ಲ ಸರ್? ಹಾಂ, ಮಾಡ್ತಾರೆ. ಸುಮ್ಮನೆ ನಮ್ದು ಸ್ವಂತ ಪ್ರಾಡಕ್ಟ್ ಹಾಕತ್ತಾರ ಸರ್. ಹಿಂಗಾಗಿ ಒಂದು 40 ರೂಪಾಯಿ ಕಡಿಮೆ ಕೊಡ್ತೀವಿ. ಹೋಲ್ಸೇಲ್ನಾಗ ಕೊಡ್ತೀವಿ? ಹಾಂ, ಹೋಲ್ಸೇಲ್ದಾಗ ಕೊಡ್ತೀವಿ. ಮಿನಿಮಮ್ ಎಷ್ಟು ಕೆಜಿ ತೊಗೋಬೇಕು ಸರ್ ನಿಮ್ಮ ಕಡೆ? ಮಿನಿಮಮ್ ಒಂದು 5 ರಿಂದ 10 ಕೆಜಿ ತೊಗೊಂಡ್ರೆ ಮಾಡಿಕೊಡ್ತೀವಿ ಸರ್. ಓಕೆ ಸರ್. ಈ ಫಸ್ಟ್ ಏನು ಮಾಡ್ತೀವಿ ಸರ್? ಹಾಲು ಹಾಕೊಂಡ ಹಾಲು ಹಾಕೊಂಡ ಇದು ಉರಿ ಹಚ್ತೀವಿ ಸರ್. ತಾನೇ ಕವ ಹಾಕತ್ತಿದ್ರ ರೆಡಿ. ಕವ ಹಾಕತ್ರಿ? ಎಷ್ಟು ತಾಸು ಬೇಕು ಸರ್ ಇದು ಕವ? ಇದು ಒಂದು 4 ಗಂಟೆ 20-40 ಲೀಟರ್ 30-35 ಕೆಜಿ ಮಟ್ಟ ಆಗ ಸರ್. ಎಷ್ಟು ಲೀಟರ್ ಹಾಲಿಗ್ರಿ ಇದು? ಒಂದು 120 ಲೀಟರ್. 120 ಲೀಟರ್ಗೆ ಒಂದು 30 ಕೆಜಿ ಹಾಕ ಸರ್. 30 ಕೆಜಿ ಕವ ಹಾಕತ್ರಿ? ಓಕೆ ಸರ್. ಸರ್, ಈ ಉದ್ಯೋಗ ಮಾಡಕತ್ತಿ ಇವತ್ತಿಗೆ ಎಷ್ಟು ವರ್ಷ ಆಯ್ತು ನೀವು? ಯಾರ ಕಡೆಯಿಂದ ಮಾಡತ್ತೀರಿ? 70 ವರ್ಷ ಸರ್. ಇದು ನಮ್ಮ ಅಜ್ಜಾರು ಮಾಡ್ತಿದ್ರು ಫಸ್ಟ್ ಮಾಡಿದ್ದು ನಿಮ್ಮ ಅಜ್ಜಾರು? ನಮ್ಮ ಅಜ್ಜಾರು. ಅಲ್ಲಿಂದ ನೀವು ಕಂಟಿನ್ಯೂ ಮಾಡಿರಿ? ನಮ್ಮ ಅಜ್ಜಾರಿಂದ ನಮ್ಮ ಅಪ್ಪಾರು, ನಮ್ಮ ಅಪ್ಪಾರಿಂದ ನಾವು ಸರ್. ಓಕೆ ಸರ್. ನಿಮ್ದು ಪ್ರಾಪರ್ ಸರ್? ನಮ್ದು ಜಂಪ್ ಸರ್. ಜಂಪ್ಗೆ ನಂದಿ ಫ್ಯಾಕ್ಟ್ರಿ ಕೆಲಸ. ನಾವು ಬಂದು ಒಂದು 50 ವರ್ಷ ಆಯ್ತು ಸರ್. ಬಂದು 50 ವರ್ಷ ಆಯ್ತು ಸರ್. ನಿಮ್ದು ಮೂಲ ಉದ್ಯೋಗ ಇದೆ? ಇದಾರೆ ಸರ್, 3 ಉದ್ಯೋಗ ಇದಾರೆ. ಹೈನುಗಾರಿಕೆ ಸರ್. ಓಕೆ ಸರ್. ಇವು ಎಷ್ಟು ಜನ ಸರ್ ನೀವು ಟೋಟಲ್? ನಾವು 2 ಅಣ್ಣ ತಮ್ಮ ಸರ್. ಓಕೆ. ನಿಮ್ಮ ಕೆಲಸ ಇದೆ ಸರ್? ಇದಾರೆ ಸರ್, 2 ಅದನ್ನ ಮಾಡ್ತೀವಿ ಸರ್. ಒಂದು ಶಿವಯ್ಯ ಮಠಪತಿ ಇರ್ತೀವಿ ರೀ ನಾವು. ಇದೇ ಊರವ್ರು, ಎಡಳ್ಳಿ ಅವ್ರಿ. ಹಾಂ ಸರ್. ಓಕೆ ಸರ್. ಇವ್ರು ಇಲ್ಲಿ ಕವ ಮಾಡ್ತಾರಲ್ಲ? ಹಾಂ ಸರ್. ಇವ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಮ್ಮ ಊರಾಗ ಇವರು ಜಾತಿ ಒಳಗೆ ಬೇರೆ ರೀ ನಾವು. ಅದ್ರ ಸ್ವಾದರ ಮಾವ ಹಳೆ ಇದ್ದಂಗೆ ಇದೀವಿ ಸರ್ ನಾವು. ಇವ್ರ ಅಪ್ಪಾರಿಂದ ನಾವು ಅಪ್ಪಾರು, ನಮ್ಮ ಅಜ್ಜಾರು ಇವರೆಲ್ಲ ಒಂದೇ ಕುಟುಂಬದ ಸೇಮ್ ಬಂದೀವಿ ಸರ್. ಮತ್ತು ಇಲ್ಲಿ ಸುತ್ತ ಒಂದು 10 ಹಳ್ಳಿ ಒಳಗೆ ಕವಾದೆಲ್ಲ ವ್ಯಾಪಾರ ನಡೀತಂದ್ರೆ ನಮ್ಮ ಹಳ್ಯಾಗಳ ಹಂಗೆ ಕವ ಎಲ್ಲಿ ಸಿಗೋದಿಲ್ಲ ಸರ್. ಅಗದಿ ಪ್ಯೂರ್ ಕೊಡ್ತಾರೆ ಸರ್.
ಮತ್ತು ಅವ್ರ ಬೆಲೆ ಒಳಗೆ ಏನು ಮಾಡ್ತಾರೆ ಸರ್, ಇಷ್ಟ ನಿರ್ದಿಷ್ಟವಾಗಿ ಕೊಡಬೇಕು, ಹಿಂಗೆ ಮಾಡ್ಬೇಕಂತ ಯಾರಿಗೆ ಕಡ್ಡಾಯವಾಗಿ ಇಷ್ಟು ಕೊಡ್ರಿ ಇಂಥದ್ದೊಂದು ಭಾವನೆ ಇಲ್ಲ ಸರ್. ಒಳ್ಳೆ ಗುಣಗಳು ಇದ್ದಂಥ ಹಳ್ಯಾಗಳು ಸರ್ ಇಬ್ರು. ಇವ್ರ ತಗ ಕವಾ ಒಯ್ಯೋದ್ರಿಂದ ಯಾವುದೇ ರೀತಿ ಮೋಸ ಇಲ್ಲ ಸರ್. ಅಗ್ದಿ ಪ್ಯೂರ್ ಹಾಲಿನಿಂದ ಪ್ಯೂರ್ ಆಗಿ ಕವಾ ಮಾಡಿಕೊಡ್ತಾರೆ ಸರ್. ಪ್ಯೂರ್ ಮಾಡ್ಕೊಡ್ತಾರೆ ಸರ್. ಓಕೆ ಸರ್. ನೀವು ಇಲ್ಲಿ ಫಂಕ್ಷನ್ಗೆ ನಿಮಗೆ ಏನಾರ ಬೇಕಂತಂದ್ರೆ ಜಾಸ್ತಿ ಇಲ್ಲಿ ಹಾಂ ಸರ್, ನಾವು ಎಲ್ಲ ಇಲ್ಲಿ ಹೋಗ್ತೀವಿ, ಬರೀ ಫೋನ್ ಮುಖಾಂತರ ಕೊಡ್ತಾರೆ ಸರ್. ಈಗ ನಾವು ಅದನ್ನ ನಮ್ಮ ಫಂಕ್ಷನ್ದ ಕವಾದ ರೊಕ್ಕ ಕೊಡಕ್ಕೆ ಬಂದಿನಿ ಸರ್. ಈಗ ಹೌದ್ರಿ, ಎಷ್ಟು ಕೆಜಿ ಹೋದ್ರಿ ಸರ್ ನೀವು ಇಲ್ಲಿ? ನಾವು ಈಗ ಸಣ್ಣ ಫಂಕ್ಷನ್ ಐತ್ರಿ, ಒಂದು 5-6 kg ಅಷ್ಟು ಓದಿದ್ವಿ ರೀ. ನಮ್ಮ ಊರಾಗ ಹತ್ರಿ ಸುತ್ತ ಎಲ್ಲೇ ಫಂಕ್ಷನ್ ಆದ್ರೂ ಸರ್ ಅಡ್ವಾನ್ಸ್ ಹೇಳ್ಬಿಡ್ತಾರೆ ಅವ್ರಿಗೆ. ಅಂದ್ರೆ ಇವ್ರಿಗೆ ಕಾಯಂ ಕಸ್ಟಮರ್ ಅದ ರೀ, ಇಂತಿಷ್ಟು ಅವ್ರಿಗೆ ಕೊಡಬೇಕ್ರಿ ಅವ್ರು. ಮತ್ತು ನಮ್ಮಂತವ್ರಿಗೆ ಬಂದವ್ರಿಗೆ ಮಾಡ್ಬೇಕಲ್ಲ ಸರ್. ಅಡ್ವಾನ್ಸ್ ಹೇಳಿದ್ವಿ ಅಂದ್ರೆ ಹೆಚ್ಚಿಗೆ ಬೇಕಾದ್ರೆ 20 ಕಿಲೋ ಮೇಲೆ ಬೇಕಾದ್ರೆ ಅಡ್ವಾನ್ಸ್ ಹೇಳ್ಬೇಕು ರೀ. ಅದ್ರೊಳಗೆ ಆದ್ರೆ ಸಿಗತ್ತೆ ರೀ ಯಾವಾಗ ಬೇಕಾದ್ರೆ. ಸರ್ ಈಗ ಫಂಕ್ಷನ್ಗೆ ಕವಾ ಅಂದ್ರಲ್ಲ, ಈಗ ಅದನ್ನ ಏನು ಮಾಡಿದೆ ಸರ್? ಅದರಿಂದ ಸರ್ ಹುಗ್ಗಿ ಮಾಡ್ತೀವಲ್ರಿ, ಹುಗ್ಗಿ ಒಳಗೆ ಅದನ್ನ ಹಾಕೋದ್ರಿಂದ ಬಾಯಿ ರುಚಿ ಆಗ್ತೈತೆ ಸರ್. ಶಾವ್ಗಿ ಪಾಯಸಕ್ಕೆ ಹಾಕ್ತೀವಿ ಸರ್. ಮತ್ತು ಇವ್ರು ಏನು ಮಾಡ್ತಾರೆ, ಕವಾ ಆಟ ತೆಗಿಯಲ್ಲ ಸರ್, ಬಾಸುಂದಿ ಒಂದು ತೆಗಿತಾರೆ ಸರ್. ಅದ್ರಾಗ ಸ್ವಲ್ಪ ಗಟ್ಟಿ ಆ ಬಾಸುಂದಿ ಫೇಮಸ್ ಸರ್ ಇವ್ರದ್ದು. ಹಾಂ ಸರ್, ಬಾಸುಂದಿ ಭಾಳ ಫೇಮಸ್ ರೀ ಇವ್ರದ್ದು. ಅದು ಬಾಸುಂದಿ ಇವರು ಹೊರಗಡೆ ಬಾಸುಂದಿ ತೊಗೊಂಡಿವಿ ಅಂದ್ರೆ ಅದನ್ನು ಹಂಗೆ ಬಾಸುಂದಿ ಮಾಡ್ಕೊಂಡು ಹೋಗ್ತಾರೆ. ಇವ್ರ ಕಡೆ 1 ಕಿಲೋ ಬಾಸುಂದಿ ಹೋದಿವಿ ಅಂದ್ರೆ ಅದ್ರ ಕೂಡ 2 ಲೀಟರ್ ಹಾಲು ಮಿಕ್ಸ್ ಮಾಡಿದ್ರು ಬಾಸುಂದಿ ಸೇಮ್ ಇರ್ತದೆ ಸರ್. ಅಷ್ಟು ಚಲೋ ಬಾಸುಂದಿ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಸರ್. ಅನಾರ ನೀವು ಮನೆಗೆ ಉದ್ಯೋಗ ಗೃಹ ಹಾಕಿರ್ಲೆ? ಹೌದು ಸರ್. ಇದನ್ನ ಏನು ಇನ್ಸ್ಪೈರ್ ಮಾಡಿ ಹಾಕೊಂಡಿರಿ ನೀವು? ಏನು ಸರ್, ನಾವು ಉದ್ಯೋಗದೊಳಗೆ ಈ ಮಟ್ಟಿಗೆ ಈ ಬರಕ್ಕೆ ಕಾರಣ ಹಿಂಗಾಗಿ ನಮಗೆ ಅದು ಅನ್ನ ಹಾಕಿದ ದೇವ್ರು ಅಂತೇಳಿ ಅದನ್ನ ಯಾವತ್ತು ಹೆಸರು ಅಜರಾಮರವಾಗಿ ಉಳಿಬೇಕಂತೇಳಿ ಮನೆಗೆ ಹಾಕಿವ್ರಿ ಸರ್. ಅದು ಮನೆಗೆ ಹಾಕಿರಿ? ಹ್ಞೂ ಸರ್. ಓಕೆ ಸರ್. ಅಂದ್ರೆ ನಿಮ್ದು ಜಾಸ್ತಿ ಒಟ್ಟು ಕಂಟಿನ್ಯೂ ಉದ್ಯೋಗ ಬೇಕಂದಂಗೆ? ಹ್ಞೂ ಸರ್. ಹ್ಞೂ ಸರ್. ಒಂದು ಉದ್ಯೋಗ ಮಾಡ್ತೀರೋ ಮತ್ತು ಸೈಡ್ ಏನಾರ ನಿಮ್ಮ? ಏನಿಲ್ಲ ಸರ್, ಇದು ಒಂದು ಉದ್ಯೋಗ, ಹೈನುಗಾರಿಕೆನ ಸರ್. ಹೈನುಗಾರಿಕೆನೂ ಮಾಡಿರಿ? ಹೌದು ಸರ್. ಹಾಲು ಅಡ್ಡಾಡ್ ತುಂಬ್ತೀವ್ರಿ, ಇದರಿಂದನೇ ನಾವು ಒಂದು ಒಳ್ಳೆ ರೀತಿಯಿಂದ ಬೆಳೆದ್ರಿ ಸರ್. ಓಕೆ ಓಕೆ. ಅಂದ್ರೆ ಮೇನ್ ಉದ್ಯೋಗ ಅಂದ್ರೆ ನಿಮ್ದು ಕವಾ ಮಾಡೋದು ಒಂದೇ ರೀ? ಹ್ಞೂ. ಅಂದ್ರೆ ನಿಮ್ಮ ಮತ್ತೆ ಜಮೀನು ಐತಿ ಅದಾವ ಅಂದ್ರೆ? ಅದಾವ ಸರ್. ಅದು ಏನೇನು ಮಾಡ್ತೀರಿ ಸರ್ ಜಮೀನ್ದಾಗ? ಕಬ್ಬ ಅದಾವ್ರಿ ಸರ್. ಕಬ್ಬ, ಶೇಂಗಾ, ಮೆಣಸಿನ್ಕಾಯಿ ಐತಿ ಹಾಕಿವಿ ಸರ್. ಈ ಕವಾ ರೆಡಿ ಮಾಡಿರಿ ಇದನ್ನ? ಹಾಂ, ರೆಡಿ ಐತೆ ಸರ್ ಇದು ಕವಾನ. ಓಕೆ ಸರ್. ಇದು ಅಂದ್ರೆ ಇವತ್ತು ಬೆಳಗ್ಗೆ ನಿನ್ನೆ ನೈಟ್ ಮಾಡಿ ಸರ್. ಅದು ನಿನ್ನೆ ನೈಟ್ ಮಾಡಿದ್ರಿ ಅದು. ಓಕೆ ಸರ್. ಓಕೆ ಸರ್. ಈಗ ಎಷ್ಟು ಕೆಜಿ ಆಗೈತೆ ಸರ್ ಇದು ಟೋಟಲ್? ಒಂದು ನೈಟ್ ಒಂದು 50-60 kg ಆಕ ಸರ್. 50ರಿಂದ? ಹಾಂ, ಮುಂಜಾನೆ ಏನೈತಿ ಒಂದು 1.5 ಕ್ವಿಂಟಲ್ ಮಟ್ಟ ಮಾಡ್ತೀವಿ ಸರ್. ಓಕೆ ಸರ್. ಇಲ್ಲೇ ಲೋಕಲ್ ಹೋಗುತ್ತೆ? ಲೋಕಲ್ ಸರ್. ಇಲ್ಲ ಈಗ ಗಲಗಲಿ ಕೊಟ್ಟಿವ್ರಿ ಸರ್ ಇದೆಲ್ಲ ಕವ. ಗಲಗಲಿಗೆ ಹೋಗುತ್ತೆ ಇಲ್ಲೇ ಲೋಕಲ್? ಹೌದು ಸರ್. ಕ್ವಿಂಟಲ್ ಮಾಡ್ತೀವಿ ಸರ್. 2 ಕ್ವಿಂಟಲ್ ಇಲ್ಲೇ ಲೋಕಲ್ ಹೋಗ್ತತ್ರೆ ಮತ್ತೆ ಬೇರೆ ಕಡೆ ಹೋಗತ್ರಿ? ಬಾಗಲಕೋಟ, ಗಲಗಲಿ, ಸಿಂಧನೂರ ಮೀನುಗಳ ಐತಿ ಕಳಿಸ್ತೀವಿ ಸರ್. ಟೋಟಲ್ ಆಗಿ 2 ಕ್ವಿಂಟಲ್? ಹಾಂ, 2 ಕ್ವಿಂಟಲ್ ಹೋಗುತ್ತೆ ಸರ್. ಜಾಸ್ತಿ ಕಸ್ಟಮರ್ ಲೋಕಲ್ ಅದಾರೆ, ಸ್ವಲ್ಪ ಔಟ್ಸೈಡ್ ಅದಾರೆ? ಲೋಕಲ್ ಅದಾರ ಸರ್. ಲೋಕಲ್ ಅದಾರ. ಇಲ್ಲಿ ಕೆಜಿ ಮ್ಯಾಗು ಕೊಡ್ತೀರಿ ಸರ್? ಕೆಜಿ ಕೊಡ್ತೀವಿ ಸರ್. ಕೆಜಿ ಮ್ಯಾಗ ಕೊಡ್ತೀವಿ. ಕೆಜಿ ಮ್ಯಾಗು ಇಲ್ಲೇ ನೀವು ಕೊಡ್ತೀರಿ? ಹೌದು ಸರ್. 1 kg 2 kg? 1 kg 2 kg ಕೊಡ್ತೀವಿ ಸರ್. ಸರ್ ಈಗ ಇದು ಕವಾ ಅಂತೂ ಈಗ ಆಲ್ಮೋಸ್ಟ್ ಈ ಕಡೆ ಬೆಳಗ್ಗೆ ತಾಲೂಕಿನ ಭಾಳ ಜನ ಮಾಡ್ತಾರೆ. ಹೌದು ಸರ್. ನಿಮ್ಮ ಕಡೆನೇ ಯಾಕೆ ಒಯ್ಬೇಕು ಸರ್? ಸರ್ ನಮ್ಮಲ್ಲಿ ಪ್ಯೂರ್ ಇರ್ತತ್ರಿ ಅದು. ಓದಿದನ್ನ ಕುದು ಎಣ್ಣೆ ಆಗೈತಿ ಒಗದ್ರೇನ್ರಿ ಸರ್, ಪೂರಾ ಎಲ್ಲ ಕರಿಗೆ ತುಪ್ಪ ಆಗಿಬಿಡತ್ ಸರ್. ಅಷ್ಟು ಪ್ಯೂರ್ ನಮ್ದು ಗ್ಯಾರಂಟಿ ರೀ. ಏನ್ ಇದ್ರೊಳಗೆ ಮೋಸ ಇಲ್ಲ, ಏನೇನು ಇಲ್ರಿ. ಏನು 2 ನಂಬರ್ ಏನು ಕೊಡ್ಸಂಗ ಸರ್ ನಾವು. ಡೈರೆಕ್ಟ್ ಹಾಲು ಹಾಕೊಂಡೆ? ಡೈರೆಕ್ಟ್ ಹಾಲಿನಿಂದನೇ ಹಾಕ ಸರ್, ಏನು ಮಿಕ್ಸಿಂಗ್ ಇಲ್ಲ ಸರ್. ಈಗ ಇವ್ರ ನಮ್ಮ ಅಜ್ಜಾರ. ಹ್ಞೂ ರೀ, ನಮ್ಮ ಅಜ್ಜಾರ ಇವ್ರು. ಇವರ ಫಸ್ಟ್ ಮಾಡಿದಾರ ಇವ್ರು ಅವ. ಇವ್ರು ಆದ ಬಳಿಕ ಇವರು ನಮ್ಮ ಅಪ್ಪ ರೀ, ಅಪ್ಪಾರ. ಅವ್ರು ಆದ ಬಳಿಕ ನಾವು ರೀ 3ನೇ ತೇಲಿ ಸರ್. ಹ್ಞೂ ಸರ್. ಅವಾಗಿಂದ ಕ್ವಾಲಿಟಿ ಒಂದ ಲೆವೆಲ್ ಮಾಡೋದು? ಒಂದ ಸರ್. ಸರ್ ಇವಾಗ ನಿಮ್ಮ ಅಪ್ಪಾಜಿ ಅವ್ರು ಮಾಡೋ ಟೈಮ್ನಾಗ ಹ್ಞೂ ಸರ್ ಅವ್ರು ನಿಮ್ಗೆ ಏನಾರ ಹೇಳಿರ್ಬೇಕಲ್ರಿ, ಈ ರೀತಿ ಕ್ವಾಲಿಟಿ ಮಾಡ್ಕೋರಿ ಹಿಂಗೆ ಅಂತೇಳಿ ನಿಮ್ಗೆ ಅದ್ರ ಬಗ್ಗೆ ಏನು ಸಜೆಷನ್ ಕೊಟ್ಟಿದ್ರೇನ್ರಿ? ಹೇಳ್ಯಾರ ಸರ್. ಯಾಕಂದ್ರೆ ಅವು ಯಾವ ಏನು ಅಂತದೇನು ಮಿಕ್ಸ್ ಮಾಡಬೇಡ, ಯಾವತ್ತು ಒಟ್ಟು ಚಲೋ ತಂಗ ಮಾಡ್ರಿ ಅಂತಂದ್ರೆ ಸರ್. ಮೊದಲೆಲ್ಲ ಏನೈತ್ರಿ, ಅವ್ರು ಬಿಜಾಪುರಕ್ಕೆ ಹೋಗ್ಯಾರ ಸರ್. ಅವರು ಅವಾಗೆಲ್ಲ ಪ್ಲಾಸ್ಟಿಕ್ ಗಂಟೆ ತೊಗೊಂಡು ಜೋತ್ರದ ಪಡಿಕೆ ಕಟ್ಕೊಂಡು ಹೋಗ್ಯಾರ ಸರ್. ಅವರೆಲ್ಲ ಬಿಜಾಪುರದ ಕತಿ ತೊಗೊಂಡು ಹೋಗ್ಯಾರ ಸರ್. ಅವಾಗ ಒಂದು 40 ವರ್ಷದಿಂದ ಸರ್, 30-40 ವರ್ಷದಿಂದ ಸರ್. ಅವಾಗೆಲ್ಲ ಬಿಜಾಪುರ ಹೋಗಿತ್ತಂದ್ರೆ? ಬಿಜಾಪುರ ಹೋಗಿದ್ ಸರ್. ಎದ್ದಿದ್ರು ಸರ್. ಹೋಗಿದ್ರ ತಗೋತಿತ್ತು, ಇಲ್ಲ ಅಂದ್ರೆ ಅಲ್ಲೇ ಚೆಲ್ಲಿ ಬರೋರು ಸರ್. ಅಂತ ಅದಾವ. ಈಗ ಏನೈತ್ರಿ, ಎಲ್ಲ ವೆಹಿಕಲ್ ಅದಾವ್ರಿ, ಅನುಕೂಲ ಐತೆ ಸರ್. ಓಕೆ ಸರ್. ಓಕೆ ಅಮ್ಮಾರ ನಮಸ್ಕಾರ ರೀ. ಹ್ಞೂ ರೀ, ನಮಸ್ತೆ. ಅವಾಗ ಫಸ್ಟ್ ನೀವೇನು ಮಾಡ್ತಿದ್ರಲ್ಲ ಕವಾ ಮಾಡೋ ಟೈಮ್ನಾಗ, ಅವಾಗ ನೀವು ಹಾಲುಗಳನ್ನ ಹೆಂಗೆ ತಂದು ಮಾಡ್ಕೊತಿದ್ರಿ? ನಾವು ಆಗ ಕೊಡಗಳು ತೊಗೊಂಡು ಮನೆ ಹಾಲು ತುಂಬಾಕ್ ಹೋಗಿದ್ದೀವಿ ರೀ. ಹ್ಞೂ ರೀ. ಆ ಹಳ್ಳಿ ಮೇಲೆ ರೀ ಸೈಕಲ್ ಮೇಲೆ ಹಾಲು ತರ್ತಿದ್ರಿ. ಆ ಗಾಡಿಗಳತ್ತು ಏನು ಇದ್ದಿದ್ದಿಲ್ರಿ. ಹ್ಞೂ ರೀ. ಎಲ್ಲ ಲಂಡಾಗ ಹೊಟ್ಟ ತರೋದು ಸೈಕಲ್ ಮೇಲೆ ತರ್ತಿದ್ರಿ. ಓಕೆ ರೀ. ಹ್ಞೂ, ಹಳ್ಳಿ ಮೇಲೆ ಹೋಗಿ ಹಾಲು ತಂದು ತುಂಬ್ಕೊಂಡ್ ಮಾಡ್ತಿದ್ವಿ ರೀ ನಾವು. ಅವಾಗ ಮಾಡ್ತಿದ್ರಿ? ಅವಾಗ ನೀವು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರಿ ಅಂದ್ರೆ ಅವಾಗ ಕವಾ ಮಾಡುವಾಗ? ಕವಾ ಮಾಡ್ತಿದ್ವಿ ರೀ ನಾವು. ಆಮ್ಯಾಗ ಅವಾಗಿಂದ ಒಲಿ ಮ್ಯಾಗಿಂದ ಈಗೂ ಒಲಿ ಮ್ಯಾಗ? ಈಗೂ ಒಲಿ ಮೇಲೆ ರೀ, ಆಗು ಒಲಿ ಮೇಲೆ ಮಾಡ್ತಿದ್ವಿ ರೀ. ಕ್ವಾಲಿಟಿ ಅವಾಗ ಸೇಮ್ ಈಗ ಸೇಮ್ ಅನ್ಸತ್ತಂದ್ರೆ? ಎಲ್ಲ ಒಂದ ಸೇಮ್ ರೀ. ಏನು ಕ್ವಾಲಿಟಿ ಚೇಂಜ್ ಆಗಿಲ್ಲ ರೀ? ಏನಿಲ್ಲ. ನೀವು ಹಾಲತ್ತೆ ಎಲ್ಲ ಕುದಿಸ್ತಿರಲ್ಲ? ಹ್ಞೂ ಸರ್.
ಒಲಿ ಮ್ಯಾಗ ಮಾಡೋದು ಚಲೋರೋ ಏನು ಗ್ಯಾಸಿನ ಮ್ಯಾಗ ಮಾಡೋದು ಚಲೋ? ಒಲಿ ಮೇಲೆ ಮಾಡೋದು ಚಲೋ ಸರ್. ಹೆಂಗ್ರಿ ಅದ? ಗ್ಯಾಸಿನ ಮ್ಯಾಗ ಅದು ಭಾಳ ದಿನ ಬಾಳಿಕೆ ಬರಂಗಿಲ್ಲ ಸರ್. ಒಲಿ ಮೇಲೆ ಮಾಡಿದ್ದು ಒಂದು 4-5 ದಿವಸ ನೋಡ್ತದೆ ಸರ್. ನಮ್ಮದು 5-6 ದಿವಸ ನೋಡ್ತದೆ ವೆಲಿಡಿಟಿ ಕವಾ. ಅಂದ್ರೆ ಟೇಸ್ಟ್ ಚೇಂಜ್ ಆಕತ್ತಂತ? ಹ್ಞೂ ಸರ್, ಟೇಸ್ಟ್ ಚೇಂಜ್ ಆಕತ್ತೆ ಸರ್. ಒಲಿ ಮ್ಯಾಗಿದ್ದ ಬೇರೆ ಸರ್, ಇದ್ರ ಮ್ಯಾಗ ಮಾಡಿದ್ದ ಬೇರೆ ಸರ್. ಅಲ್ಲ ನೀವು ಜಾಸ್ತಿ ಒಲಿ ಮ್ಯಾಗ ಒಲಿ ಮೇಲೆ ಸರ್. ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತೀರಿ? ಒಲಿಗೆ ಏನು ಹಾಕ್ತೀರಿ ಜಾಸ್ತಿ? ಒಲಿಗೆ ಕಟ್ಟಿಗೆ ಹೊಟ್ರಿ ಕಟ್ಟಿಗೆ ಈಗ ಮೊದಲೆಲ್ಲ ಕಟ್ಟಿಗೆ ಸಿಗಿದ್ದು ಸರ್. ಎಲ್ಲ ಫಾರೆಸ್ಟ್ ಆಗೋಣ ಎಲ್ಲಿ ಕಟ್ಟಿಗೆ ಸಿಗಂದ್ರೆ ತುಟ್ಟಿನಾಗೈತ್ರಿ. ಹಿಂಗಾಗಿ ಇದನ್ನ ಕಟ್ಟಿಗೆ ಹೊಟ್ಟನ ಹಾಕ್ತಿವಿ ಸರ್. ಅದರಿಂದ ನೀವು ಒಲಿ ಮಾಡ್ಕೋತೀರಿ? ಹ್ಞೂ ಸರ್. ಒಟ್ಟ ಗ್ಯಾಸ್ ಯೂಸ್ ಮಾಡೋದಿಲ್ಲ? ಇಲ್ಲ ಸರ್, ಓನ್ಲಿ ಒಲಿ ಮ್ಯಾಗ ರೀ. ಒಲಿ ಮೇಲೆ ಸರ್. ಅಪಾರ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಅವಾಗಿಂದ ನೆಕ್ಸ್ಟ್ ನೀವು ಅವ್ರ ಜೋಡಿನೇ ಕಂಟಿನ್ಯೂ ಮಾಡ್ಕೊ? ಅವ್ರನ್ನ ಮಾಡಿವ್ರಿ ಸರ್. ತರೋದು, ಹಾಲು ಇಡೋದು, ಹಾಲು ತಂದಿಟ್ಟು ಆಮೇಲೆ ಶಾಲೆಗೆ ಹೋಗುದು ಸರ್. ಆಮೇಲೆ ಅಂತ ಸೂಟಿ ಗಿಟ್ಟಿ ಇದ್ದಾಗ ಹಾಲು ತರೋದು, ಕವಾ ಮಾಡೋದು, ಇದನ್ನ ರೂಢಿ ಮಾಡ್ಕೊತ ಬಂದಿವ್ರಿ ಸರ್. ಮಾಡ್ಕೊತ ಬಂದಿರಿ ಸರ್. ಈ ಉದ್ಯೋಗ ನಿಮ್ಗೆ ಹೆಂಗೆ ಚಲೋ ಅನ್ಸುತ್ತೆ ಅಂದ್ರೆ? ಚಲೋ ಅನ್ಸತ್ತೆ ಸರ್. ಓಕೆ. ಇದ್ರ ಮ್ಯಾಗ ನೀವು ಒಂದು ವರ್ಷಕ್ಕೆ ನಾವು ಒಂದಿಷ್ಟು ದುಡಿತೀವಪ್ಪ ಅನ್ನುವಂಗಿದ್ರೆ ಒಂದು ವರ್ಷಕ್ಕೆ ಏನು ಇನ್ಕಮ್ ಮಾಡ್ಕೋಬೋದು ನೀವು? ವರ್ಷಕ್ಕೆ ಒಂದು 3-4 ಲಕ್ಷ ರೂಪಾಯಿ ಗಳಿಸ್ತೀವಿ ಸರ್. ಅಷ್ಟೇ ಮಾಡ್ಕೋಬೋದು. ಒಂದು 4-5 ಎಕರೆ ಉತ್ಪನ್ನ ತೆಗಿಬೋದು. ಹ್ಞೂ ಸರ್, ಅಷ್ಟು ಆಗ್ಬೋದ್ರಿ? ಹಾಂ. ನಿಮ್ಮ ಡೈರೆಕ ನೀವು ಈಗ ಹಾಲು ತೊಗೋತಂದಿರಲ್ಲ? ಹ್ಞೂ ಸರ್. ಈಗ ನಿಮ್ಮ ಎಲ್ಲೆಲ್ಲಿ ಅವಂದ್ರಿ ಡೈರೆಗಳು? ಕೊಣ್ಣೂರು ಒಂದು ಐತೆ ಸರ್. ಆಮೇಲೆ ಅಂಬಳಿಜರಿಗೆ ಒಂದು ಐತೆ. ಅಂಬಲ್ಜೇರಿ ಒಂದು. ಆಮೇಲೆ ನಿಮ್ಮ ಡೈರೆದಾಗ ನೀವು ಹಾಲು ಯಾವ ರೀತಿ ತೊಗೋತೀರಿ ರೇಟ್? ನಾವು ಸರ 6 ಪ್ಯಾಟ 9 ಎಸ್ಎನ್ಎಫ್ 50 ರೂಪಾಯಿ ತೊಗೋತೀರಿ ಸರ್ ಎಮ್ಮೆ ಹಾಲು. ಆಕಳ ಏನೈತ್ರಿ 3, 5, 8, 5 ಎಸ್ಎನ್ಎಫ್ಗೆ 35 ರೂಪಾಯಿ ಐತಿ ತೊಗೋತೀವಿ ಸರ್. ಆದ್ರೆ ನಮಗೆ ಜಾಸ್ತಿ ಎಮ್ಮೆ ಹಾಲನ್ನ ಬರ್ತಾವೆ ಸರ್. ಆಕಳೆಲ್ಲ ಕಡಿಮೆ ರೀ. ಆಕಳ ಹಾಲು ಹಾಕೋದು ಇಲ್ಲ ಸರ್, ಸ್ವಲ್ಪ ಹೌದಲ್ಲ ಬರ್ತಾವ್ರಿ. ಆಗ ಒಂದು 10-15 ಲೀಟರ್ ಇದ್ದವ್ರು 1 ಲೀಟರ್ ಅರ್ಧ ಲೀಟರ್ ಹಾಕಿರುವ ತೊಗೋಬೇಕು ಸರ್. ಅಂದ್ರೆ ಜಾಸ್ತಿ ನೀವು ಯೂಸ್ ಮಾಡೋದು ಎಮ್ಮೆ ಹಾಲು ಸರ್. ಎಮ್ಮೆ ಹಾಲು, ಒಟ್ಟು ಎಮ್ಮೆ ಹಾಲು ಸರ್. ಓಕೆ ಸರ್. ನಿಮ್ಮ ಕವಾ ಈಗ ಆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವತ್ತಿರಲ್ಲ? ಹ್ಞೂ ಸರ್. ಈಗ ನಮ್ಮ ಜಿಲ್ಲಾದಾಗ ಇಲ್ಲೇ ಬಾಗಲಕೋಟ, ಹುನಗುಂದ ಈ ಕಡೆ ಎಲ್ಲ ಇಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಸಪ್ಲೈ ಮಾಡ್ತೀರಿ? ಇಲ್ಲೇ ಬಾಗಲಕೋಟ ಪಕ್ಕೀರಪ್ಪ ಕೊಡ್ತೀವಿ ಸರ್. ಪಕ್ಕೀರಪ್ಪ ಪೇಡಸ್ ಅವ್ರು? ಹಾಂ, ಪೇಡ ರೀ. ಅವರು ಒಂದು 40 ಕೆಜಿ ತೊಗೋತಾರೆ ಸರ್. 40 ಕೆಜಿ ತೊಗೋತಾರೆ. ಓಕೆ. ಆಮೇಲೆ ವಿಜಯ ಕರದಂಟಿ ಕೊಡ್ತಾನೆ ಸರ್. ವಿಜಯ ಕರದಂಟಿ ಹುನಗುಂದ? ಹ್ಞೂ, ಇದು ರೀ ಅಮೀನ್ಗಡ. ಸಾರಿ, ಅಮೀನ್ಗಡ. ಹಾಂ ರೀ. ಮತ್ತೆ ಸರ್ ಅವರು ಆಮೇಲೆ ಹುಣಗುಂದಕ್ಕೊಂದು ಪ್ರಕಾಶ್ ಸ್ವೀಟ್ ಅಂತ ಕೊಡ್ತಾನೆ ಸರ್. ಅಲ್ಲಿ ಕೊಡ್ತೀವಿ ಸರ್. ಇಲ್ಲಿ ಗಲಗಲಿಗೆ ಏನೈತಿ ಬನಶಂಕರಿ ಸ್ವೀಟ, ನಂದಿ ಕೊಡ್ತೀವಿ ಸರ್. ಓಕೆ. ಅಂದ್ರೆ ನೀವು ನಿಮ್ಮ ಕಡೆಯಿಂದ ಎಲ್ಲ ಕಡೆ ಸಪ್ಲೈ ಹಾಕಿ ಸರ್ ನಮ್ಮಲ್ಲಿ. ಓಕೆ ಸರ್. ಇನ್ನು ಎಷ್ಟೊತ್ತಾಗ ಕುದಿಬೇಕ್ರಿ ಅಣ್ಣ ಇದು? ಇದೊಂದು 2-3 ತಾಸು ಆಗತ್ತೆ ಸರ್. 2 3 ತಾಸು ಕುದ್ದು ಗಟ್ಟಿ ಆಗುತ್ತೆ ಸರ್. ಗಟ್ಟಿ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಇದು ಪ್ರೊಸೆಸಿಂಗ್ ಗಟ್ಟಿ ಆದ್ಮೇಲೆ ಕವಾನರ್ ಸರ್. ಡೈರೆಕ್ಟ್ ಕವಾನರ್? ಡೈರೆಕ್ಟ್ ಬಾಸುಂದಿ ಆಗತ್ರಿ. ಮೊದಲ ಬಾಸುಂದಿ ಆದ ಬಳಿಕ ನೆಕ್ಸ್ಟ್ ಕವಾ ಆಗತ್ತೆ. ಬಾಸುಂದಿ ಆರ್ಡರ್ ಐತೇನ್ರಿ ನಿಮ್ಗೆ? ಹಾಂ, ಆಯ್ತು. ಅದು ಎಷ್ಟು ಲೀಟರ್ ಕಳ್ಸಿರಿ ಅದನ್ನ? ಅದು ದಿವಸ ಒಂದು 10 ಕೆಜಿ ಹೋಗ್ತಾರೆ ಸರ್. ಇಲ್ಲ ಲೋಕಲ್ ಒಯ್ತಾರೆ? ಹ್ಞೂ ರೀ. ಹಿಂಗೆ ಯಾರು ಲಗ್ನ ಆರ್ಡರ್ ಹೇಳಿದ್ರೆ ಕ್ವಿಂಟಲ್ ಗಂಟೆ ಕೊಡ್ತೀವಿ ಸರ್. ಓಕೆ. ಬಾಸುಂದಿ ಆದ್ಮೇಲೆ ನೆಕ್ಸ್ಟ್ ಮಕ್ಕಳು ಕವಾನರ್ ಸರ್. ಆಮೇಲೆ ಪೇಡೆ ನಿಮ್ಮಲ್ಲಿ ರೆಡಿ ಮಾಡಂಗಿಲ್ಲ? ಮಾಡ್ತೀವಿ ಸರ್ ಪೇಡೆ. ಹೌದಾ? ನಿಮಗೆ ಹೆಸರು ಏನತ್ರಿ ಪೇಡೆದ? ಗಂಗಾ ಪರಮೇಶ್ವರಿ ಐತಿ. ಗಂಗಾ ಪರಮೇಶ್ವರಿ ಅಂತ ಪೇಡೆನೂ ಮಾಡ್ತೀವಿ ಸರ್. ಓಕೆ. ಈ ನಮಗೆ ಇಲ್ಲಿ ಯಾರು ಲೋಕಲ್ ಅವ್ರು ಬಂದು ಕೆಸಿಂದ ಕೇಳಿದ್ರು ಪೇಡೆ ರೆಡಿ ಕೊಡ್ತೀವಿ ಸರ್. ಅಡ್ವಾನ್ಸ್ ಹೇಳ್ಬೇಕಂತ ಸರ್? ಮತ್ತೆ ಏನಿಲ್ಲ ಸರ್, ಮಾಡಿ ಕೊಡ್ತೀವಿ ಸರ್. ನಿಮ್ಮ ಹೆಸರು ಏನ್ರಿ? ಯಲ್ಲಪ್ಪ ಹನುಮೂರು. ಯಲ್ಲಪ್ಪ ಹನುಮೂರು ಸರ್. ಹನುಮೂರು. ನೀವು ಇಲ್ಲಿ ಕೆಲಸ ಮಾಡಕತ್ತೆ ಎಷ್ಟು ವರ್ಷ ಆತ್ರಿ? ಒಂದು 40 ವರ್ಷ. 40 ವರ್ಷ ಆತ್ರಿ ಸರ್. 40 ವರ್ಷ ಆತ್ರಿ. ಇದ್ದಾಗ ಬಂದನ್ ಸರ್. ಸಣ್ಣ ಇರ್ತಾ ಬಂದನ್ರಿ ಸರ್. ಅಪ್ಪಾಜಿ ಅವ್ರ ಕಡೆ? ಹ್ಞೂ ರೀ, ಅವ್ರ ಕಡೆ ರೀ. ಹೊಳ್ಳಿ ಇವ್ರ ಕಡೆನೂ ದುಡಿತೀನಿ ಸರ್. ಇಲ್ಲೇ ಮಾಡ್ತೀರಿ? ಇಲ್ಲೇ ಮಾಡಾಕತ್ತೀವಿ ಸರ್. ಹೆಂಗ ಅನ್ಸತ್ರಿ ಕೆಲಸ? ಕೆಲಸ ಎಲ್ಲ ಚೆನ್ನಾಗೈತ್ರಿ ಸರ್. ಎಲ್ಲ ಥರ. ಮಾಲಕರ ಬಗ್ಗೆ ಏನು ಹೇಳಿ? ಮಾಲಕರ ಚಲೋ ರೀ. ಮಾಲಕರು ಚಲೋ ಅದ? ಹಾಂ, ಓಕೆ ರೀ. ನೀವು ಇಲ್ಲಿ ಬೆಳಗ್ಗೆ ಬಂದಾಗಿಂದ ಸಂಜೆ ಮಟ್ಟ ಇಲ್ಲೇ ವರ್ಕ್ ಮಾಡ್ತೀವಿ? ಹಾಂ, ವರ್ಕ್ ಮಾಡ್ತೀವಿ ಸರ್. ಬೆಳಗ್ಗೆ ಬಂದಿಂದ ಏನು ಸ್ಟಾರ್ಟ್ ಮಾಡ್ತೀರಿ? ಇವು ಒಟ್ಟು ಕಡಾನಿಗೆ ಎಲ್ಲ ತೊಳ್ಕೊತೀನಿ ಸರ್. ಒಟ್ಟು ತೊಳೆದ ಎಲ್ಲ ಥರ ಸ್ವಚ್ಛ ಮಾಡಿ ಇಟ್ಕೊಂಡ್ರಿ ಸರ್. ಆಮೇಲೆ ಹಾಲು ಬರ್ತಾರೆ ಸರ್. ಹಾಲು ಹಾಕೋತೀನಿ ಸರ್. ಆಮೇಲೆ ಏನೈತಿ ಹಾಲು ಹಾಕೊಂಡು ಒಲಿ ಪುಟ ಮಾಡ್ಕೊಂಡು ಚಾಲು ಮಾಡ್ತೀನಿ ಸರ್. ಚಾಲು ಮಾಡ್ತೀರಿ? ಹ್ಞೂ ಸರ್. ಉಳ್ಕಿದ್ದೆಲ್ಲ ಕವ ಇವೆಲ್ಲ ರೆಡಿ? ಹಾಂ, ರೆಡಿ ಆದ್ಮೇಲೆ ಒಳಗೆ ಇಡ್ತೀನಿ ಸರ್. ಹೋದ ಆಮೇಲೆ ಇದು ಏನಾರ ಎಕ್ಸ್ಪೋರ್ಟ್ ಅಂತಂದು ನಿಮ್ಮ ಬೇರೆ ಕಡೆ ಕಳಿಸ್ಬೇಕಾಗಿತ್ತು ಅಂದ್ರೆ ಅವನ್ನೆಲ್ಲ ಅವೆಲ್ಲ ಮಾಲಕರ ಕಳಿಸಿಬಿಡ್ತಾರೆ ಸರ್. ಕಳಿಸ್ಬಿಡ್ತಾರೆ? ಓಕೆ. ಹೆಂಗೆ ಅನ್ಸತ್ರಿ ಕೆಲಸ ಇಲ್ಲಿ? ಕೆಲಸ ಓಕೆ ರೀ ಸರ್. ಎಲ್ಲ ಥರ ಕೆಲಸದ ಬಗ್ಗೆ ಏನೈತಿರಲ್ಲ ಭಾರಿ ಓಕೆ ಐತ್ರಿ ಸರ್. ಇವೆಲ್ಲ ಹಾಲು ಕುದ್ದ ಮೇಲೆ ನೆಕ್ಸ್ಟ್ ನಿಮಗೆ ಎಷ್ಟು ಕೆಜಿ ಬರ್ತಂದ್ರಿ ಸರ್ ಇದು? ಇದು ಒಂದು 1.5 ಕ್ವಿಂಟಲ್ ಬರುತ್ತೆ ಸರ್. 1.5 ಕ್ವಿಂಟಲ್ ಇನ್ನೂ ಬರ್ತಾವ್ರಿ ಹಾಲು. ನಮ್ಮ ಬೆಳಿಗ್ಗೆಯಿಂದ ಬರ್ತಾವ್ರಿ ಸರ್. ಒಂದು 6-7 ಕ್ಯಾನ ಅವನು ಇದ್ರೊಳಗೆ ಹಾಕ್ತೀವಿ ಸರ್. ಓಕೆ ಸರ್. ಅಂದ್ರೆ ಈಗ ಬೆಳಗ್ಗೆಯಿಂದ ಇನ್ನೂ ಬರ್ಬೇಕಂದ್ರೆ ಹಾಲು ಬರ್ತದೆ ಸರ್. ಸದ್ದ ಬರ್ತದೆ ರೀ.
ಮತ್ತು ಪರ್ ಎಮ್ಮೆ ಅಲ್ಲಿ ಬರ್ತಾವ್ರಿ ಹಾಕಿಬಿಡ್ತೀವಿ ಸರ್ ಒಂದು 7 ಕ್ಯಾನ. ಇದು ಎಲ್ಲಿಂದ ಬರ್ತಾರೆ ಸರ್ ಗಾಡಿ ಇರ್ದ? ಇದು ಬೆಳಿಗ್ಗೆಯಿಂದ ಬರುತ್ತೆ. ಬೆಳಿಗ್ಗೆಯಿಂದ ಎಷ್ಟು ಲೀಟ್ರ್ ತರ್ತಾರೆ ಸರ್ ಇವರು? ಇದು ಒಂದು 300 ಲೀಟ್ರ್ ಬರ್ತಾವೆ ಸರ್. 300 ಲೀಟ್ರ್. ಹ್ಞೂ ಹೇಳ್ರಿ. ಹಾಂ ಏರ್ ಬಿಡ್ರಿ ಬಾ. ಯಾವ ಹಾಲು ರೀ ಇದು? ಸರ್ ಯಾವ ಹಾಲು ರೀ ಇವು? ಇವು ಬೆಳಿಗ್ಗೆಯಿಂದ ಎಮ್ಮೆ ಅಲ್ರಿ? ಎಮ್ಮೆ ಹಾಲು. ಹ್ಞೂ ಸರ್. ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ ಸರ್. ನಿಮ್ಮ ಹೆಸರು ಅಡ್ರೆಸ್ ಹೇಳ್ರಿ ನಿಮ್ದು? ನಮ್ಮ ಹೆಸರು ಅಡವೇಶ್ ಹಿರೇಮಠ ಅಂತ ಹೇಳಿ ಸರ್. ನಮ್ಮ ಪ್ರಾಪರ್ ಬಂದ್ಬಿಟ್ಟು ಅಮಲ್ಜೇರಿ ರೀ. ಅಮಲ್ಜೇರಿ. ಹಾಂ ರೀ. ನೀವು ಹಾಲು ಇಲ್ಲೇ ಸಪ್ಲೈ ಮಾಡ್ತೀರಲ್ಲ? ಹಾಂ, ನಾವು ಇಲ್ಲೇ ಸಪ್ಲೈ ಮಾಡ್ತೀವಿ ರೀ. ಬೀಳಿಗಿಂದ ತರ್ತೀವಿ ರೀ ಹಾಲು. ಹ್ಞೂ ರೀ. ಎಷ್ಟು ಲೀಟ್ರ್ ತರ್ತೀರಿ ಸರ್ ಡೈಲಿ? ಡೈಲಿ ಒಂದು 500-600 ಲೀಟ್ರ್ ತರ್ತೀವಿ ರೀ. 600 ಲೀಟ್ರ್ ಹಾಲು ತರ್ತೀರಿ. ಒಂದೊಂದು ಕ್ಯಾನ್ ಹಾಕಿಬಿಡ್ರಿ ಒಂದೊಂದು ಕಡೆಗೆ. ಕ್ಯಾನ್ ಈ ಕಡೆ ಥರ ಇಡತಾನೆ ಸಪ್ರೇಟ್ ಒಂದಕ್ಕೆ ಸುರಿಗೆ ಹೊರಗೆ. ಹಾಂ ಇರ್ತಾರೆ ಈ ಕಡೆ ಕ್ಯಾನ್. ಆಮೇಲೆ ತೊಗೊಳಕ್ಕೆ ಬರುತ್ತೆ ರೀ. ಹ್ಞೂ ರೀ. ಜಾಗ ಲೀಟ್ರ್ ಸರ್ ಅದು ಕ್ಯಾನ್ ಇದೆ? 40 ಲೀಟ್ರ್. ಮತ್ತೆ ಯಥಾ ಪ್ರಕಾರವಾಗಿ ನಾಡ್ದು ಚಾಲು ಆಗ್ತಾವೆ. ಹಾಂ ಹಾಕ. Mm-hmm.